HT ನ್ಯೂಸ್ ಕನ್ನಡಗೆ ಸ್ವಾಗತ. ಮುದಗಲ್ ವರದಿ. 825 ಅಡಿ ಕನ್ನಡ ಬಾವುಟ ಮೆರವಣಿಗೆ ಎಸ್ಎ ನೈಮ್. ಮುದಗಲ್ ಪಟ್ಟಣದ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಎಸ್ಎ ನೈಮ್ ಅವರ ನಿವಾಸದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಮುದಗಲ್ ಘಟಕದ 15ನೇ ವಾರ್ಷಿಕೋತ್ಸವ ಮತ್ತು ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕ ರಕ್ಷಣಾ ವೇದಿಕೆ ಮುದಗಲ್ ಘಟಕದ 15ನೇ ವಾರ್ಷಿಕೋತ್ಸವ ಮತ್ತು ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಇದೇ ದಿನಾಂಕ 27/11/2023 ಸೋಮವಾರದಂದು ಬೆಳಗ್ಗೆ 10:45 ಗಂಟೆಗೆ ಸೀಕ್ರೆಟ್ ಹಾರ್ಟ್ ಆಂಗ್ಲ ಮಾಧ್ಯಮ ಶಾಲೆಯ ಆವರಣದಿಂದ ಕನ್ನಡದ ತಾಯಿ ಭುವನೇಶ್ವರಿಯ ಭಾವಚಿತ್ರದ ಮೆರವಣಿಗೆ ಹಾಗೂ 825 ಅಡಿ ಕನ್ನಡ ಬಾವುಟದ ಮೆರವಣಿಗೆಯನ್ನು ಐತಿಹಾಸಿಕ ಮುದಗಲ್ ಪಟ್ಟಣದ ಎಲ್ಲಾ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರೊಂದಿಗೆ ಅದ್ದೂರಿಯಾಗಿ ಮೆರವಣಿಗೆ ಮಾಡುವುದರ ಮೂಲಕ ಪುರಸಭೆಯ ರಂಗಮಂದಿರದ ಆವರಣದಲ್ಲಿ ಇರುವ ಧ್ವಜಕಟ್ಟೆವರೆಗೆ ಮೆರವಣಿಗೆ ಬಂದು ಧ್ವಜಾರೋಹಣ ನೆರವೇರಿಸಲಾಗುವುದು. ಈ ಮೆರವಣಿಗೆಗೆ ಪುರಸಭೆಯ ಮಾಜಿ ಅಧ್ಯಕ್ಷರಾದ ಶ್ರೀಮಾನ್ ಅಶೋಕ್ ಗೌಡ ಪಾಟೀಲ್ ಅವರು ಚಾಲನೆ ನೀಡಲಿದ್ದು ಹಾಗೂ ಕನ್ನಡ ಬಾವುಟದ ಧ್ವಜಾರೋಹಣವನ್ನು ಲಿಂಗಸ್ಕೂರು ಕ್ಷೇತ್ರದ ಮಾಜಿ ಶಾಸಕರಾದ ಶ್ರೀಮಾನ್ DS ಹುಲಿಗೆರೆ ಅವರು ನೆರವೇರಿಸಲಿದ್ದಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ SN ಖಾದ್ರಿ, ನಗರ ಘಟಕ ಅಧ್ಯಕ್ಷ ಸಾಬು ಹುಸೇನ್, ರೆಹಮಾನ್ ದೂಲಿ, ಇಸ್ಮಾಯಿಲ್ ಬಳಿಗಾರ್, ಆಟೋ ಚಾಲಕರ ಅಧ್ಯಕ್ಷ ಅಬ್ದುಲ್ ಮಜೀದ್, ಮಹಾಂತೇಶ್, ಜ್ಞಾನಪ್ಪ, ಭೀಮಣ್ಣ ಉಪ್ಪಾರ್, ಇಸ್ಮಾಯಿಲ್ ಕೊಳ್ಳಿ, ನಬೀಸಾಬ್ ಹುಗ್ಗಿ, ಕಲಂದರ್, ರಾಜ್ ಮೊಹಮ್ಮದ್, ಇಮಾಮ್ ಹುಸೇನ್, ಅಬ್ದುಲ್ ಕರೀಂ ಸೇರಿದಂತೆ ಮುಂತಾದವರು ಇದ್ದರು. ಬ್ಯೂರೋ ರಿಪೋರ್ಟ್ ವಾಯಿದ್ ಕುರೇಶಿ, HT ನ್ಯೂಸ್ ಕನ್ನಡ, ಮುದಗಲ್. ವರ್ಷಗಳಿಂದ 825 ಅಡಿ ಕನ್ನಡ ಬಾವುಟದ ಮೆರವಣಿಗೆ ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಜೊತೆಗೆ ಹಾಗೂ ಶಿಕ್ಷಕರೊಂದಿಗೆ ಮುದಗಲ್ಲಿನ ಎಲ್ಲ ಕನ್ನಡದ ಅಭಿಮಾನಿಗಳು ಹಾಗೂ ಬುದ್ಧಿಜೀವಿಗಳು, ಚಿಂತಕರು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ತಾಯಿ ಭುವನೇಶ್ವರಿಯ ಅದ್ದೂರಿ ಮೆರವಣಿಗೆ ಜೊತೆಗೆ 825 ಅಡಿ ಕನ್ನಡ ಬಾವುಟದ ಮೆರವಣಿಗೆ ಇರುತ್ತದೆ. ಸೀಕ್ರೆಟ್ ಹಾರ್ಟ್ ಶಾಲೆಯಿಂದ ನಮ್ಮ ರಂಗಮಂದಿರದ ಧ್ವಜದ ಕಟ್ಟೆಯವರೆಗೆ ಆ ಮೆರವಣಿಗೆ ಇರುತ್ತದೆ. ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡದ ಅಭಿಮಾನಿಗಳು ಭಾಗವಹಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಅದರ ಜೊತೆಗೆ 27ನೇ ತಾರೀಕಿಗೆ ಸಹ ಇದು ಕಾರ್ಯಕ್ರಮ ಆದ ನಂತರ ನಾವು ಮುಂದೆ ಒಂದು ಭಾವೈಕ್ಯತಾ ಕಾರ್ಯಕ್ರಮ ಮಾಡುವ ಒಂದು ಉದ್ದೇಶ ಸಹ ಇದೆ. ಅದಕ್ಕಾಗಿ ನಾವು ಶ್ರೀ ದಿಂಗಾಲೇಶ್ವರ ಶ್ರೀಗಳಿಗೆ ಆಹ್ವಾನಿಸಿದ್ದೇವೆ. ಬಹುಶಃ ಅವರು ಇನ್ನೂ ಡೇಟ್ ಕೊಟ್ಟಿಲ್ಲ, ಅದು ಯಾವ ಇದು ಕೊಡ್ತಾರೆ ನೋಡಿ ಮುಂದಿನ ದಿನಗಳಲ್ಲಿ ಅದನ್ನು ಸಹ ನಾವು ಹೇಳ್ತೇವೆ. ಇವತ್ತಿನ ಈ 27ನೇ ತಾರೀಕಿನ ಈ ಅದ್ದೂರಿ ಮೆರವಣಿಗೆಗೆ ಚಾಲನೆಯನ್ನು ಪುರಸಭೆಯ ಮಾಜಿ ಅಧ್ಯಕ್ಷರಾದ ಶ್ರೀ ಅಶೋಕ್ ಗೌಡ ಪಾಟೀಲ್ ಅವರು ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ನಮ್ಮ ಲಿಂಗಸೂರು ಕ್ಷೇತ್ರದ ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ DS ಹುಲಿಗೆರೆ ಅವರು ಈ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಲಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಮುದಗಲ್ ಪಟ್ಟಣದಲ್ಲಿ ಸಂಜನಾ ಹಾಗೂ ಶಿವರಾಜ್ ಎಂಬ ಈ ಬಾಲ ಪ್ರತಿಭೆಗಳು ಬಹಳಷ್ಟು ನಮ್ಮ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಇದು ನಮ್ಮ ಐತಿಹಾಸಿಕ ಮುದಗಲ್ ಪಟ್ಟಣಕ್ಕೆ ಒಂದು ಗರಿ ಅಂತೇಳಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆ ಇಬ್ಬರು ಪುಟಾಣಿಗಳು ಅನೇಕ ಪ್ರಶಸ್ತಿಗಳನ್ನು ತಮ್ಮ ಪ್ರತಿಭೆಯಿಂದ ಗಳಿಸಿ ನಮ್ಮ ಮುದಗಲಿಗೆ ಒಂದು ದೊಡ್ಡ ಹೆಸರನ್ನು ಮಾಡಿದ್ದಾರೆ. ಆ ಇಬ್ಬರು ಪುಟಾಣಿಗಳಿಗೆ ಸಂಜನಾ ಹಾಗೂ ಶಿವರಾಜ್ ಅವರಿಗೂ ಕೂಡ ಆ ಸಂದರ್ಭದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮದ ನಂತರ ಅದ್ದೂರಿ ಸನ್ಮಾನ ಕಾರ್ಯಕ್ರಮ ಸಹ ಇರುತ್ತದೆ. ಅದಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಮುದಗಲ್ ಪಟ್ಟಣದ ಸಾರ್ವಜನಿಕರು ಸಹ ಭಾಗಿಯಾಗಬೇಕು ಅಂತೇಳಿ ಈ ಸಮಯದಲ್ಲಿ ನಾನು ಮನವಿಯನ್ನ ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಪುರಸಭೆಯ ಎಲ್ಲ ಚುನಾಯಿತ ಸದಸ್ಯರು ಸಹ ಇದರಲ್ಲಿ ಭಾಗವಹಿಸಬೇಕಂತೇಳಿ ಅವರಲ್ಲಿ ಸಹ ನಾನು ಮನವಿ ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಯಾರ್ಯಾರು ನಮ್ಮ ಕನ್ನಡದ ಅಭಿಮಾನಿಗಳು, ಚಿಂತಕರು ಇದ್ದಾರೆ ಅವರು ಇದರಲ್ಲಿ ಭಾಗಿಯಾಗಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತಾ ಇದ್ದೇನೆ.